ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ ಸಮಾಜ ಸೇವೆ ಸಲ್ಲಿಸ್ತಾ ಇರೋ ನಿರ್ಮಲಾ ಎಚ್ ಸುರಪುರ ಅವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಹಲವು ಮಕ್ಕಳ ರಕ್ಷಣೆ ಮಾಡಿದ್ದಾರೆ. ಇವರು ಜಯಮಹಾಂತೇಶ ವಿದ್ಯಾಲಯದಲ್ಲಿ ಉಪನ್ಯಾಸಕಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಮಹಿಳೆಯಾಗಿ ಮಹಿಳೆ ರಕ್ಷಣೆ ನನ್ನ ಹೊಣೆ ಎನ್ನೋ ಇವರು ಸವಾಲುಗಳಿಗೆ ಎದೆಗುಂದದೆ ಕೆಲಸ ಮಾಡ್ತಿದ್ದಾರೆ. ಸದ್ಯ ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹಾಗಾಗಿ ನಿರ್ಮಲಾ ಎಚ್ ಸುರಪುರ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಿರ್ಮಲಾ ಸುರಪುರ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಮಾತನಾಡಿಸೋಣ. ನಮಸ್ತೆ ಮ್ಯಾಮ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಸೊ ಜಿ ಅಚೀವರ್ಸ್ ಅವಾರ್ಡ್ ಇವತ್ತು ನಿಮ್ಮದಾಗಿದೆ. ಸೊ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಾ? ಅಷ್ಟೇ, ನಾನು ಎಲೆಮರೆಕಾಯಿ ಅಂತ ಕೆಲಸ ಮಾಡ್ತಿದ್ದೆ. ನಮ್ಮ ಸರ್ಕಾರಿ ವೃತ್ತಿ ಬದುಕಿನ ಜೊತೆಗೆ ವಲ್ನರೇಬಲ್ ಗ್ರೂಪ್ ಅಂತ ಹೇಳ್ತೀವಿ, ಮಹಿಳೆ ಮತ್ತು ಮಕ್ಕಳು, ಅವ್ರಿಗಾಗಿ ನಾನು ನನ್ನ ವೈಯಕ್ತಿಕ ಒಂದು ಸಮಯವನ್ನು ಅವ್ರಿಗೆ ಮೀಸಲಾಗಿಟ್ಟಿದ್ದೆ. ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ತಂದೆ ತಾಯಿ ಸಪೋರ್ಟ್ ಬಹಳ ಇತ್ತು. ಅದ್ರ ಜೊತೆಗೆ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ, ನಮ್ಮ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ. ಆಮೇಲೆ ಇವನ್ ಏನಂತಂದರೆ ಈಗ ಸದ್ಯಕ್ಕೆ ನನ್ನ ಗಂಡ ಮಕ್ಕಳು ಕೂಡ ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದರೆ ನಾನು ಕೆಲಸ ಮಾಡೋದು ಹೆಂಗೆ ಅಂತಂದರೆ ರಾತ್ರಿ ಯಾವಾಗ ಬೇಕಾದರೂ ಹೋಗ್ತೀನಿ, ನಸಿಕ್ನಲ್ಲೇ ಹೋಗ್ತೀನಿ, ಯಾವುದೋ ಒಂದು ರೆಸ್ಕ್ಯೂ ಮಾಡಬೇಕಾದ್ರೆ. ಅದಕ್ಕೆ ನಂಗೆ ಫ್ಯಾಮಿಲಿ ಸಪೋರ್ಟ್ ಭಾಳ ಇದೆ. ಅದ್ರ ಜೊತೆ ಇದನ್ನೆಲ್ಲ ಗುರುತಿಸಿ ನನಗೆ ಜಿ ಅಚೀವರ್ಸ್ ಅವಾರ್ಡ್ ಬಂದಿದೆ ಅಲ್ಲ, ಅದು ನಂಗೆ ಭಾಳ ತುಂಬ ಖುಷಿ. ಇನ್ನೊಂದೇನೆಂದರೆ ನನಗೆ ನನ್ನ ಬೆನ್ನ ಹಿಂದುಗಡೆ ನಿಂತ್ಕೊಂಡು ನನಗೆ ಸಾವಿತ್ರಿ ಬಾತಾಕಾನಿ ಅಂತ ನಮ್ಮ ಮೇಲ್ವಿಚಾರಕಿಯರು ಈ ಜಿ ಅಚೀವರ್ಸ್ ಅವಾರ್ಡ್ಗೆ ಒಂದು ನನಗೆ ಸಪೋರ್ಟ್ ಮಾಡಿದರು. ಅವ್ರಿಗೂ ಕೂಡ ನಾನು ಭಾಳ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಾ, ಆ ಖುಷಿ ನಿಮಗೆ ಯಾವ ರೀತಿ ನೀಡತ್ತೆ ಅಂತ? ಭಾಳ ಖುಷಿಯಾಗುತ್ತೆ. ಯಾಕಂದರೆ ನಾವೇನಂತಂದರೆ ನಿಜವಾಗ್ಲೂ ನಾನು ಸರ್ಕಾರಿ ವೃತ್ತಿಯನ್ನು ಮಾಡ್ತಾಯಿದ್ದರೂ ಕೂಡ ಏನಂತಂದರೆ ನಂಗೆ ಬೇಗ ತಕ್ಷಣ ನನಗೆ ಮನೆಗೆ ಹೋಗಿ ನಾನು ಕೆಲಸ ಮುಗಿಸ್ಕೊಂಡು ಹೋದ ತಕ್ಷಣ ನಂಗೆ ನಿದ್ದೆ ಬರುತ್ತೆ ಅಂತಂದರೆ ನಾನು ಅದು ಸೇವೆ ಮಾಡೋದ್ರಿಂದನೇ, ಸಮಾಜ ಸೇವೆ ಮಾಡೋದ್ರಿಂದನೇ. ಯಾಕಂದರೆ ನಾನು ನನ್ನ ಹೆಮ್ಮೆಯ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕದವ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಅವಾರ್ಡನ್ನು ತಗೊಳ್ಳಿಕ್ಕೆ ನನಗೆ ಸಪೋರ್ಟನ್ನು ಕೂಡ ಮಾಡಿದರು. ಅವ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.